ಕನ್ನಡ ಜಾನಪದ ಪರಿಷತ್ನ ಪ್ರಥಮ ಜಿಲ್ಲಾ ಮಹಿಳಾ ಸಮ್ಮೇಳನ ಜೂನ್ 30ಕ್ಕೆ ಅಜ್ಜಂಪುರದಲ್ಲಿ. ಅಜ್ಜಂಪುರ ಪಟ್ಟಣದಲ್ಲಿ ಕನ್ನಡ ಜಾನಪದ ಪರಿಷತ್ ಮೊದಲ ಬಾರಿಗೆ ಮಹಿಳಾ ಜಿಲ್ಲಾ ಸಮ್ಮೇಳನವನ್ನು ಇದೇ ಜೂನ್ 30ರಂದು ಅಜ್ಜಂಪುರ ಪಟ್ಟಣದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಜಾನಪದಾಸಕ್ತ ಜನ ಸಮೂಹ ಕಾರ್ಯಕ್ರಮಕ್ಕೆ ಬರಲಿದ್ದು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷ ಜಾನಪದ ಡಾಕ್ಟರ್ ಬಾಲಾಜಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಜಿಲ್ಲಾಧ್ಯಕ್ಷೆ ಎಂಎಸ್ ವಿಶಾಲಾಕ್ಷಮ್ಮ ಮಾತನಾಡುತ್ತಾ, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಜಿಲ್ಲಾ ಮಹಿಳಾ ಸಮ್ಮೇಳನ ಹಮ್ಮಿಕೊಂಡಿದ್ದು, ಅದು ಸಹ ನನ್ನ ತವರಾದ ಅಜ್ಜಂಪುರದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ರಾಜ್ಯ, ಜಿಲ್ಲಾ, ತಾಲೂಕು ಎಲ್ಲಾ ಪದಾಧಿಕಾರಿಗಳ ಸಹಕಾರದಿಂದ ಮಾಡಲಾಗುತ್ತಿದ್ದು, ಅಂದು ಬೆಳಿಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಸುದ್ದಿಗೋಷ್ಠಿ, ಸಂವಾದ, ಅನೇಕ ಕಾರ್ಯಕ್ರಮಗಳು ಜರುಗಲಿವೆ. ಮಹಿಳೆಯರಿಗೋಸ್ಕರ ಪರಿಷತ್ ಸಮ್ಮೇಳನ ಆಯೋಜನೆ ಮಾಡಿದ್ದು ಎಲ್ಲರೂ ಭಾಗವಹಿಸಬೇಕೆಂದರು. ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕೆಸಿ ವಿಜಯಕುಮಾರಿ ಮಾತನಾಡಿ, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದು ನಮ್ಮ ಕನ್ನಡ ಜಾನಪದ ಪರಿಷತ್ ಮಹಿಳೆಯರಿಗಾಗಿ ಸಮ್ಮೇಳನ ಆಯೋಜಿಸಿದ್ದು, ಇನ್ನೂ ಮುಂದಿನ ದಿನಗಳಲ್ಲಿ ಮಹಿಳೆಯರು ಜಾನಪದ ಕ್ಷೇತ್ರದಲ್ಲಿ ಇತಿಹಾಸ ಹೊಂದಬಹುದಾಗಿದೆ. ಈ ಹಿಂದೆ ಹಲವಾರು ಕವಯತ್ರಿಯರು ಮಹಿಳೆಯರು ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು, ಹಲವರು ಗ್ರಾಮೀಣ ಪ್ರದೇಶದಲ್ಲಿ ಹೊರಜಗತ್ತಿಗೆ ಬಂದಿರುವುದಿಲ್ಲ. ಇನ್ನಾದರೂ ಮಹಿಳೆಯರು ಪ್ರತಿನಿಧಿಸಬೇಕು. ಈ ಬಾರಿಯ ಸಮ್ಮೇಳನಾಧ್ಯಕ್ಷರಾಗಿ ಮಂಜುಳಾ ಹುಲಹಳ್ಳಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೌಜಲಗಿ ಮಾತನಾಡಿದರು. ಪದಾಧಿಕಾರಿಗಳಾದ ಸ್ವಾಗತ ಸಮಿತಿ ಅಧ್ಯಕ್ಷೆ ಕವಿತೆ ಕೇಶವಮೂರ್ತಿ, ಮಧುಕುಮಾರಿ, ಶೋಭಾ ಶ್ರೀನಿವಾಸ್, ಪುಷ್ಪ, ಮಧುನಿಂಗಪ್ಪ, ರಂಜಿತಾ, ಪುಟ್ಟಮ್ಮ, ಕೇಶವ, ಮೋಹನ್ ಜಾಧವ್, ನೇಮಿಚಂದ್ ಇತರರು ಇದ್ದರು. ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ. ಕರ್ನಾಟಕದಲ್ಲಿ ಈಗಾಗಲೇ ಕನ್ನಡ ಜಾನಪದ ಪರಿಷತ್ ತನ್ನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದಶಮಾನೋತ್ಸವದಲ್ಲಿ 12 ಸಮ್ಮೇಳನಗಳನ್ನು ಮಾಡುವ ಮೂಲಕ ಈ ರಾಜ್ಯದಲ್ಲಿ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಪರಿಷತ್ ಇದೆ ಅಂತ ತೋರಿಸ್ಕೊಟ್ಟಿದೆ. ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮಹಿಳಾ ಜಾನಪದ ಪರಿಷತ್ತಿನ ಘಟಕ ಹೋಬಳಿ ಗ್ರಾಮ ಹಂತಕ್ಕೂ ಹೋಗಿರ್ತಕ್ಕಂಥದ್ದು ವಿಶಾಲಾಕ್ಷಮ್ಮ ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ವಿಶೇಷ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ನಾವು ಮಹಿಳಾ ಕಲಾವಿದರಿಗೋಸ್ಕರ, ಮಹಿಳಾ ಸಬಲೀಕರಣಕ್ಕೋಸ್ಕರ ಕನ್ನಡ ಜಾನಪದ ಪರಿಷತ್ತಿನ ಚಿಕ್ಕಮಗಳೂರು ಜಿಲ್ಲಾ ಪ್ರಥಮ ಮಹಿಳಾ ಜಾನಪದ ಸಮ್ಮೇಳನವನ್ನು ಅಜ್ಜಂಪುರ ತಾಲೂಕಿನಲ್ಲಿ ಇದೇ ತಿಂಗಳ 30ನೇ ತಾರೀಕು ನಡೆಸಬೇಕಂತ ತೀರ್ಮಾನ ಮಾಡಿದ್ವಿ. ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ಮಹಿಳೆಯರ ಹಕ್ಕುಗಳು, ಮಹಿಳೆಯರ ಜಾನಪದದ ಸಂವೇದನೆ, ಮಹಿಳೆಯರ ಆದ್ಯತೆಗಳು, ಮಹಿಳೆಯರಿಗೆ ಮತ್ತು ಜಾನಪದದ ಮತ್ತು ಕೂಡು ಕುಟುಂಬಗಳ ಬಗ್ಗೆ ಒಂದು ವಿಶೇಷವಾದಂಥ ಚಿಂತನೆಗಳನ್ನು ಹಾಗೂ ಕಲಾವಿದರ ಕಲಾ ಪ್ರದರ್ಶನಗಳನ್ನು ಹಾಗೂ ಮೆರವಣಿಗೆ ಇತ್ಯಾದಿಯನ್ನು ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದ್ದೀವಿ. ಆ ದಿನ ವಿಶೇಷವಾಗಿ ರಾಜ್ಯದಿಂದ ಬಹುತೇಕ ಸ್ಥಳಗಳಿಂದ ಮಹಿಳಾ ವಿದ್ವಾಂಸರು, ಮಹಿಳಾ ಪ್ರತಿನಿಧಿಗಳು ಸಮ್ಮೇಳನಕ್ಕೆ ಭಾಗವಹಿಸ್ತಕ್ಕಂಥದ್ದು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆ ಮಹಿಳಾ ಸಮ್ಮೇಳನ ಅಜ್ಜಂಪುರದಲ್ಲಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಸಮ್ಮೇಳನ ಶ್ರೀಮತಿ ವಿಶಾಲಾಕ್ಷಮ್ಮ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷ. ಯಾಕಂದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಆದ್ಯತೆಗಳು ಕಡಿಮೆ ಆಗಿಬಿಟ್ಟಿದೆ. ಈಗ ಅಕಾಡೆಮಿ ಹುಟ್ಟಿ 50 ವರ್ಷ ಆದರೂ ಸಹ ಇದುವರೆಗೂ ಒಬ್ಬರು ಮಹಿಳಾ ಅಧ್ಯಕ್ಷರಾಗಿಲ್ಲ ಅಕಾಡೆಮಿಗೆ. ಭಾಳಷ್ಟು ದೊಡ್ಡ ದುರಂತ. ನಾವು ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ ಈ ಸಮ್ಮೇಳನದ ಮೂಲಕ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಗೆ ಮಹಿಳಾ ಅಧ್ಯಕ್ಷರು ನೇಮಕ ಆಗಬೇಕಾಗಿದೆ. ಯಾಕಂದರೆ ಜನಪದ ಹುಟ್ಟಿದ್ದೇ ರೈತ ಸಂಸ್ಕೃತಿಯಿಂದ, ಅದು ಮಹಿಳೆಯರಿಂದ. ಅದಕ್ಕೆ ಮತ್ತೆ ಮಹಿಳೆಯರಿಗೆ ಅದರ ನೇತೃತ್ವ ಕೊಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸೋದ್ರ ಜೊತೆಗೆ ಈ ಅಜ್ಜಂಪುರದ ಸಮ್ಮೇಳನ ಒಂದು ಐತಿಹಾಸಿಕ ಸಮ್ಮೇಳನವಾಗಿ ಉಳಿಯಲಿದೆ. ಶಾಲಾ ಹಂತದಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು, ಕನ್ನಡದ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ ಈ ಸಮ್ಮೇಳನ ಒಂದು ದಿಕ್ಸೂಚಿ ಆಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಜಾನಪದ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಹೆಸರು ವಿಶಾಲಾಕ್ಷಮ್ಮ ಅಂತ, ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಪದಗ್ರಹಣ ಮಾಡಿಕೊಂಡು 1.5 ವರ್ಷ ಆಯಿತು. ಈಗಾಗಲೇ ನಾವು ಜಿಲ್ಲೆಯಾದ್ಯಂತ 9 ತಾಲೂಕುಗಳಲ್ಲೂ ಕೂಡ ತಾಲೂಕು ಘಟಕಗಳನ್ನು ಸ್ಥಾಪನೆ ಮಾಡಿ, ಹೋಬಳಿ ಘಟಕಗಳನ್ನು ಸ್ಥಾಪನೆ ಮಾಡಿ, ಗ್ರಾಮ ಘಟಕಗಳನ್ನು ಮುಟ್ಟಿದ್ದೇವೆ. ಈ ಒಂದು ಇದರಲ್ಲಿ ನಾನು ಅಂದ್ಕೊಂಡಿದ್ದು ಒಂದು ಜಿಲ್ಲಾ ಮಹಿಳಾ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸರ್ ಕೂಡ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ನಾವು ಈ ತಿಂಗಳ 30ನೇ ತಾರೀಕು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಹಿಳೆಯರಿಗೂ ನಾನು ಕೇಳೋದಿಷ್ಟೇ, ಎಲ್ಲರೂ ಕೂಡ ಭಾಗವಹಿಸಬೇಕು. ರಾಜ್ಯಾದ್ಯಂತ ಇರುವಂಥ ಎಲ್ಲ ಮಹಿಳಾ ಘಟಕದವರು ಕೂಡ ಬರಬೇಕು. ಅದರ ಜೊತೆಗೆ ವಿದ್ವಾಂಸರು ಮತ್ತೊಬ್ಬರು ಯಾರೇ ಇರಲಿ, ಈ ಜಾನಪದದಲ್ಲಿ ಸಾಧನೆ ಮಾಡಿರೋವಂಥ ಎಲ್ಲರೂ ಕೂಡ ನಮ್ಮ ಸಮ್ಮೇಳನಕ್ಕೆ ಬರಬೇಕು ಅಂತ ನನ್ನ ಆಶಯ. ಬೆಳಿಗ್ಗೆನೇ ಮೆರವಣಿಗೆ ಶುರುವಾದ ನಂತರ ಧ್ವಜಾರೋಹಣ ಆದ ತಕ್ಷಣ ಮೆರವಣಿಗೆ ಆದ ತಕ್ಷಣವೇ ಉದ್ಘಾಟನಾ ಸಮಾರಂಭ, ಉದ್ಘಾಟನೆದಾದ ತಕ್ಷಣ ಗೋಷ್ಠಿ ಇಟ್ಕೊಂಡಿದ್ದೀವಿ. ಗೋಷ್ಠಿನಲ್ಲಿ
ಬರೀ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟು ಮಹಿಳಾ ಗೋಷ್ಠಿನೇ ಇಟ್ಕೊಂಡಿದ್ದೀನಿ, ಜಾನಪದ ಗೋಷ್ಠಿ ಅಂತ. ಅದರಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡುವಂಥ ಸಮಯ ಅದು. ಅಂಥ ಒಂದು ಗೋಷ್ಠಿನ ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಬಹಿರಂಗ ಸಭೆ ಮತ್ತು ಅಧ್ಯಕ್ಷರೊಂದಿಗೆ ಸಂವಾದ. ಈ ಜಿಲ್ಲೆಯಲ್ಲಿ ಈ ದಿನ ಪೂರ್ವಭಾವಿ ಸಭೆಯಲ್ಲಿ ನಾವು ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದರು, ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಕೌಜಲ್ಗಿ ಸರ್ ಕೂಡ ಇದ್ದರು, ನಮ್ಮ ಜಿಲ್ಲಾ ಕಮಿಟಿಯವರು ಮತ್ತು ತಾಲೂಕು ಕಮಿಟಿಯವರು ಎಲ್ಲರೂ ಕೂಡ ಇದ್ದರು. ಆ ಸಮಯದಲ್ಲಿ ನಾವು ಶ್ರೀಮತಿ ಮಂಜುಳಾ ಹುಲ್ಲಳ್ಳಿ ಅವ್ರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಹಾಗೆಯೇ ಸಮ್ಮೇಳನ ಕೂಡ ಸಿದ್ದರಾಮೇಶ್ವರ ಛತ್ರದಲ್ಲಿ ನಡೀತಾ ಇದೆ. ದಿನಾಂಕ ಈ ತಿಂಗಳು 30/6/2026 ನಡೆಯುತ್ತೆ. ಎಲ್ಲರೂ ಕೂಡ ಬಂದು ಈ ಸಮ್ಮೇಳನನ ಯಶಸ್ವಿಗೊಳಿಸಬೇಕು. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಇದು ಹೊಸ ತಾಲೂಕು ಕೂಡ, ನನ್ನ ಹುಟ್ಟೂರು ಕೂಡ. ನಾನು ತುಂಬ ಹೆಮ್ಮೆಯಿಂದ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ಅಜ್ಜಂಪುರ ತಾಲೂಕಿನ ಸಿದ್ದರಾಮೇಶ್ವರ ಛತ್ರದಲ್ಲಿ ದಿನಾಂಕ 30/6/2026 ಈ ಸಮ್ಮೇಳನನ ಹಮ್ಮಿಕೊಂಡಿದ್ದೀವಿ. ಮಹಿಳಾ ಜಾನಪದ ಸಮ್ಮೇಳನಕ್ಕೆ ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಈ ಸಮ್ಮೇಳನನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಜಿಲ್ಲೆಯ ಅಜ್ಜಂಪುರ ತಾಲೂಕಿನಲ್ಲಿ ನಡೀತಕ್ಕಂತಹ ಪ್ರಥಮ ಮಹಿಳಾ ಜಾನಪದ ಸಮ್ಮೇಳನದಲ್ಲಿ ಈ ವರ್ಷ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಮ್ಮೇಳನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಹಿಳೆಯರಿಂದ ದೂರ ಆಗ್ತಕ್ಕಂತಹ ಮಹಿಳಾ ಕಲಾವಿದರನ್ನು ಮತ್ತು ಮಹಿಳೆಯರ ಸಾಧನೆಯನ್ನು, ಮಹಿಳೆಯರನ್ನು ಕುರಿತು ವಿಶೇಷವಾದಂಥ ಗೋಷ್ಠಿಗಳನ್ನು ಮತ್ತು ಕಲಾ ಪ್ರಕಾರಗಳು, ಸ್ತ್ರೀಯರೇ ಪ್ರಸ್ತುತಪಡಿಸ್ತಕ್ಕಂಥ ಕಲಾ ಕ್ಷೇತ್ರಗಳನ್ನು ಜನರಿಗೆ ಪರಿಚಯ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಜೂನ್ 30ರಂದು ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಮಹಿಳೆಯರು ಇದರಲ್ಲಿ ಬಂದು ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನ ಇರಬಹುದು, ತಮ್ಮ ವಿದ್ವತ್ತು ಇರಬಹುದು, ತಮ್ಮ ಸಾಧನೆ ಇರಬಹುದು, ಇದೆಲ್ಲವನ್ನು ಪ್ರಚಾರಕ್ಕೆ ತರಬೇಕು ಅಂತ ಹೇಳಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರನ್ನು ಪ್ರಶಸ್ತಿ ಮೂಲಕ ಗೌರವಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜಾನಪದ ಪರಿಷತ್ತು ಮಾಡ್ತಾ ಬಂದಿದೆ. ಅದಕ್ಕಾಗಿ ಜನಪದ ಆಸಕ್ತರೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಕೋರ್ತೇನೆ.